ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಲು ಕುದಿ ಬಂದ ನಂತರ ಇವಾಗ ನಿಂಬೆಹಣ್ಣಿನ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಚೂರು ಚೂರು. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇವಾಗ ಚೂರು ಚೂರೇ ಹಾಲು ಹೊಡಿತಿದೆ. ಒಂದೊಂದು ಸ್ವಲ್ಪನೇ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಫುಲ್ ಹೊಡಿಯುತ್ತೆ ಅವಾಗ ಹಾಲು. ನೋಡಿ ಇವಾಗ ಕಾಣ್ತಾ ಇದೆ, ಹಾಲು ಒಂದು ಕಡೆ ಒಡೆದಿದೆ. ನೋಡಿ ನೋಡಿ ಹಾಲು ಒಡೆದಿದೆ. ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಇದ್ರ ಮೇಲೆ ಹಾಕೊಬಿಡಿ. ಆಮೇಲೆ ಅದು ಹೊಡೆದಿರುತ್ತಲ್ಲ ಅದನ್ನು ತಂದು ಇದರೊಳಗೆ ಹಾಕ್ಕೊಂಡು ನೋಡಿ ಈ ಥರ ಮಾಡ್ಕೊಂಡು ಚೆನ್ನಾಗಿ ಎಂಟ್ಕೊಬಿಡಿ ಬಟ್ಟೆನ. ನೋಡಿ ಈ ಥರ ಚೂರು ನೀರು ಬಿಡಬಾರ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಒಂದು ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೊತೀನಿ. ಅರ್ಧ ಕಪ್ನ ಆ್ಯಡ್ ಮಾಡ್ಕೊತೀನಿ. ಅದೇ ಕಪ್ನಲ್ಲಿ ನೀರನ್ನ ಆ್ಯಡ್ ಮಾಡ್ಕೊತೀನಿ. ನೋಡಿ 2.5 ಕಪ್ ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಮೈದಾನ ಆ್ಯಡ್ ಮಾಡ್ಕೊತೀನಿ. ತುಂಬ ಹಾಕಿದ್ರೆ ಮೈದಾ ಒಂಥರ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಳ್ಬೇಕಷ್ಟು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೂರು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ, 1 ಸ್ಪೂನಷ್ಟು. ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಚೂರು ನನ್ನ ಹತ್ರ ಕಲರ್ ಇಲ್ಲ, ಅದಕ್ಕೋಸ್ಕರ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತೀನಿ. ನೋಡಿ ಇವಾಗ ರೆಡಿಯಾಗಿದೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ಥರ ಮಾಡ್ಕೊಂಡು ಶೇಪ್ ಕೊಟ್ಕೋಬೇಕು. ಈ ಥರ ಶೇಪ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಕುದೀತಾ ಇದೆ ಸಕ್ಕರೆ ನೀರು. ಈ ಪಾಕಕ್ಕೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ 15 ಮಿನಿಟ್ಸ್ ಇದರಲ್ಲೇ ನೀರಲ್ಲೇ ಬೇಯಲಿ ಚೆನ್ನಾಗಿ. ನೋಡಿ ಇವಾಗ ರೆಡಿ ಆಗಿದೆ ಚಂಪಾಕಲಿ.